ವೆಲ್ಕಮ್ ಟು ಲರ್ನ್ ವಿತ್ ಹೇಮಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದೀನಿ. ನಾನು ಹೇಮಾ. ಇವತ್ತು ಒಂದು ರಿಕ್ವೆಸ್ಟೆಡ್ ವಿಡಿಯೋ ತಂದಿದ್ದೀನಿ. ಅಂದರೆ ಒಬ್ಬರು ನನ್ನ ವ್ಯೂವರು ಮೇಡಮ್ ಇದನ್ನು ರಿಪೀಟ್ ಮಾಡಿ, ನನಗಿದು ಅರ್ಥ ಆಗಿಲ್ಲ ಅಂತ ಕೇಳಿದ್ದಾರೆ. ಸೊ ಅದನ್ನು ರಿಪೀಟ್ ಮಾಡಿದ್ದೀನಿ. ಇಟ್ಸ್ ವೆರಿ ಯೂಸ್ಫುಲ್ ಟೆನ್ಸ್ ತಂದಿದ್ದೀನಿ. ಓಕೆನಾ? ನಾನು ಹರಿಯಪ್ ಮಾಡಿಲ್ಲ, ಬಿಟ್ ಬೈ ಬಿಟ್ ಐ ಆಮ್ ಕಂಪ್ಲೀಟಿಂಗ್ ಇಟ್. ಆಮೇಲೆ ಇನ್ನೊಬ್ಬರು ನನಗೆ ಮೆಸೇಜ್ ಮಾಡಿದರು, ಸ್ಯಾಂಡಿ, ಅದೇ ಕೇಂಬ್ರಿಡ್ಜ್ ಯೂನಿವರ್ಸಿಟಿದು ನನ್ನ ಸ್ಯಾಂಡಿದು ಒಂದು ರೋಬೋಟ್ದು ಮಾಡಿದ್ದೆಲ್ಲ. ಇಟ್ ಇಸ್ ನಾಟ್ ಎ ಆ್ಯಪ್, ಇಟ್ಸ್ ಎ AI ರೋಬೋಟ್ ಮಾಡೆಲ್. ಅದು ವೆಬ್ಸೈಟಲ್ಲಿ ನಿಮ್ಗೆ ಸಿಗುತ್ತೆ. ಗೂಗಲಲ್ಲಿ ಹೋಗಿ ಸ್ಪೀಕ್ ಆ್ಯಂಡ್ ಇಂಪ್ರೂವ್ ಇಂಗ್ಲೀಷ್ ಅಂತ ಕೊಟ್ಟರೆ ಟೈಪ್ ಮಾಡಿ ಸರ್. ಆ ಟೈಪ್ ಮಾಡಿದಾಗ ನಿಮಗೆ ಬರುತ್ತೆ. ನಿಮ್ಗೆ ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದರೆ ನನ್ನ ವೀಡಿಯೋ ಇದೆ ನೋಡಿ, 2-3 ದಿನ ಆಗಿದೆ ಅಷ್ಟೇ ವೀಡಿಯೋ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ಅದನ್ನು. ನಾನು ಕ್ಲಿಯರಾಗಿ ಇನ್ನೊಂದು ಮೊಬೈಲಲ್ಲಿ ನಾನು ಡೆಮೋ ಮಾಡಿ ತೋರಿಸ್ತಿದ್ದೀನಿ. ನೀವು ಎಲ್ಲಿ ಹೋಗಬೇಕು, ಏನು ಟೈಪ್ ಮಾಡಬೇಕು ಅಂತ. ಸರ್ ನೀವು ಫ್ರೀ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಆ ವಿಡಿಯೋ ಚೆಕ್ ಮಾಡಿ. 2 ದಿನಕ್ಕೆ ಹಿಂದಿಂದ ನಾನು ಲಿಂಕ್ ಹಾಕ್ತೀನಿ. ಹಾಕಿಲ್ಲ ಅಂದರೆ 2 ದಿನದ ಹಿಂದಿನ ವಿಡಿಯೋ ನನ್ನ ಮೊಬೈಲಲ್ಲಿ ಅದನ್ನು ಇದು ಮಾಡಿದ್ದೀನಿ. ಓಕೆನಾ? ಸೊ ಬನ್ನಿ ಇವತ್ತಿನ ವಿಡಿಯೋಗೆ ಹೋಗೋಣ. ತುಂಬ ಇಂಪಾರ್ಟೆಂಟ್ ಗ್ರಾಮರ್, ದಿಸ್ ಇಸ್ ಇನ್ ಇಂಗ್ಲೀಷ್ ಅಂತ ಹೇಳ್ತಾ ಬನ್ನಿ ಹೋಗೋಣ. ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಮತ್ತೆ ತೊಗೊಂಡು ಬಂದಿದ್ದೀನಿ. ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ, ವಿಡಿಯೋ ಎಂಡಲ್ಲೇ ಹೇಳ್ತೀನಿ ನಿಮಗೆ. ಸೊ ಇವತ್ತು ಟೆನ್ಸಸ್ ಮಾಡ್ತಾ ಇದ್ದೀನಿ. ಸೊ ಕೆಲವೊಬ್ಬರಿಗೆ ಟೆನ್ಸಸ್ ಅರ್ಥ ಆಗಿಲ್ಲ. ಸೊ ಅದರಿಂದ ನಾನು ಮತ್ತೆ ಈ ಕ್ಲಾಸ್ನ ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಟೆನ್ಸಸ್ನ ಕಲಿಯೋಕ್ಕೆ ಮುಂಚೆ ಎಷ್ಟು ಥರ ಇದೆ, ಅದರ ಸ್ಟ್ರಕ್ಚರ್ ಏನು, ಆ್ಯಂಡ್ ಹೌ ಕ್ಯಾನ್ ವಿ ಯೂಸ್ ದೆಮ್ ಇನ್ ಅನ್ ಎಕ್ಸಾಂಪಲ್ಸ್ ಅನ್ನೋದ ನೋಡೋಣ. ಎಕ್ಸಾಂಪಲ್ಸಲ್ಲಿ ಹೇಳಿದ್ರೆ ಮಾತ್ರ ನಿಮಗೆ ಅದು ಅರ್ಥ ಆಗ್ಬೋದು, ರೈಟ್? ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಓಕೆ, ಪ್ರೆಸೆಂಟ್ ಈಗ, ಪ್ರೆಸೆಂಟ್ ಮೀನ್ಸ್ ನಾವು, ರೈಟ್? ಪಾಸ್ಟ್ ಅಂದರೆ ಹಿಂದೆ ನಡೆದಿರೋದು, ಪ್ರೆಸೆಂಟ್ ನಾವು, ಆ್ಯಂಡ್ ದ ಫ್ಯೂಚರ್ ವಿಚ್ ಇಸ್ ಗೋಯಿಂಗ್ ಆನ್ ಇನ್ ದಿ ಮುಂದೆ, ಭೂತಕಾಲ, ವರ್ತಮಾನ, ಭೂತ ಕಾಲ ಎಲ್ಲ ಇದೆಯಲ್ಲ ನಮ್ಮ ಕನ್ನಡದಲ್ಲಿ, ಅದೇ ನಿಟ್ಟಿನಲ್ಲಿ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ದ ಫ್ಯೂಚರಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ನೋಡಿ, ಸ್ಟ್ರಕ್ಚರ್ ಹೇಳೋಕ್ಕೆ ಮುಂಚೆ ಶಿ ರೀಡ್ಸ್ ಬುಕ್ ಇನ್ ಲೈಬ್ರರಿ, ಶಿ ರೀಡ್ಸ್ ಬುಕ್. ಇಟ್ಸ್ ಪ್ರೆಸೆಂಟ್ ಅಂದರೆ ಸಬ್ಜೆಕ್ಟ್ ಪ್ಲಸ್ ದ ವರ್ಬ್ ಪ್ಲಸ್ ES, ರೈಟ್? ಫಸ್ಟ್ ಸ್ಟ್ರಕ್ಚರ್ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ನಾವು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಶಿ ರೀಡ್ಸ್ ಅ ಬುಕ್ ಇನ್ ಅ ಲೈಬ್ರರಿ, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ES, ರೈಟ್? ಅದು ಇವಾಗ ನಮಗೆ ಸ್ಟ್ರಕ್ಚರ್ ಅರ್ಥ ಆದರೆ ನಮಗೆ ಎಕ್ಸಾಂಪಲ್ಸ್ ಈಸಿ ಆಗುತ್ತೆ. ನಿಮ್ಗೆ ಗೊತ್ತಿದೆ ಸಬ್ಜೆಕ್ಟ್ ಅಂದರೆ ಏನು, ವರ್ಬ್ ಅಂದರೆ ಏನು, ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ, ರೈಟ್? ಸೊ ನೆಕ್ಸ್ಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್. ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಶಿ ರೀಡ್ಸ್ ಎ ಬುಕ್ ಇನ್ ಲೈಬ್ರರಿ, ಶಿ ಈಸ್ ರೀಡಿಂಗ್ ಎ ಬುಕ್, ಐ ಆಮ್ ಸ್ಟಾರ್ಟ್ ING ಹಾಕ್ಕೊಳ್ಳಿ. ಅರ್ಥ ಆಯ್ತಾ? ಕಂಟಿನ್ಯೂಸ್ ಮಾಡ್ಕೊಳ್ಳೋದು, ಈ ಪ್ರೆಸೆಂಟ್ ವಿಷಯನೇ ಕಂಟಿನ್ಯೂಸ್ ಮಾಡ್ಕೊಳ್ಳೋಗೋದು. ಇಟ್ಸ್ ವೆರಿ ಸಿಂಪಲ್. ಓಕೆನಾ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನಾನೇನಂದೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಏನಂದೆ? ಶಿ ರೀಡ್ಸ್ ಬುಕ್ ಇನ್ ಲೈಬ್ರರಿ, ಶಿ ಈಸ್ ರೀಡಿಂಗ್ ಎ ಬುಕ್, ಶಿ ಈಸ್ ರೀಡಿಂಗ್ ಎ ಬುಕ್ ಇನ್ ಎ ಲೈಬ್ರರಿ. ರೀಡಿಂಗ್ ING ನೋಡಿದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಸಬ್ಜೆಕ್ಟ್ ಪ್ಲಸ್ S ಪ್ಲಸ್ ದ ವರ್ಬ್. ಇಲ್ಲಿ ಇಸ್, ಆಮ್ ಆರ್ ಏನಾದರೂ ಬರ್ಬೋದು ನೋಡಿ, ING. ಅರ್ಥ ಆಯ್ತಪ್ಪ? ಸೊ ING ಬಂದಿದ ತಕ್ಷಣ ಇಟ್ ಈಸ್ ನಥಿಂಗ್ ಬಟ್ ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಐ ಆಮ್ ವೆರಿ ಕ್ಲಿಯರ್ ವಿತ್ ದಿಸ್, ರೈಟ್? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅರ್ಥ ಆಯಿತು, ಪ್ರೆಸೆಂಟ್ ಕಂಟಿನ್ಯೂಸ್ ಅರ್ಥ ಆಯಿತು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ದ ಥರ್ಡ್ ಒನ್ ಇಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ನೋಡಿ ಇಲ್ಲಿದೆ, ರೈಟ್? ಸಬ್ಜೆಕ್ಟ್ ಹ್ಯಾಸ್ ಆರ್ ಹ್ಯಾವ್ ಪ್ಲಸ್ ದ ವರ್ಬ್. ಹಿ ಹ್ಯಾಸ್ ಮೇಡ್ ದಿಸ್ ಕಲರ್ಫುಲ್ ಚಾರ್ಟ್. ಮಾಡಿಬಿಟ್ಟಿದೆ ಆಗಲೇ, ಎಸ್ ಮೇಡ್ ಇಟ್. ಹಿಮ್ ಹ್ಯಾಸ್ ಆಲ್ರೆಡಿ ಮೇಡ್ ದಿ ಕಲರ್ಫುಲ್ ಚಾರ್ಟ್, ಆಗೋಗಿರೋ ಕೆಲಸ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಹಿ ಹ್ಯಾಸ್ ಮೇಡ್ ದಿಸ್ ಕಲರ್ಫುಲ್ ಚಾರ್ಟ್. ಆಮ್ ಐ ರೈಟ್? ಆಮ್ ಐ ಕ್ಲಿಯರ್? ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ನೌ ವಿ ಆರ್ ಸೇಯಿಂಗ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್, ಇದು ನೋಡ್ಕೊಳ್ಳಿ, ಹ್ಯಾವ್ ಪ್ಲಸ್ ಇಲ್ಲಿ ವರ್ಬ್ ಇದೆ, ಇಲ್ಲಿ ಬೀನ್ ಇದೆ, ಪ್ಲಸ್ ವರ್ಬ್ ING ಪ್ಲಸ್ ಸಿನ್ಸ್ ಆರ್ ಫಾರ್ ಇರ್ಬೋದು. ಓಕೆ, ಎನಿ ಒನ್ ಥಿಂಗ್. ಶಿ ಹ್ಯಾಸ್ ಬೀನ್ ವರ್ಕಿಂಗ್ ದೇರ್ ಸಿನ್ಸ್ 2000. ಸಿನ್ಸ್ ಬಂತಾ? ಕಣ್ಣು ಮುಚ್ಕೊಂಡು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ING ಬಂತಾ? ಕಣ್ಣು ಮುಚ್ಕೊಂಡು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ರೈಟ್? ಅರ್ಥ ಆಗ್ತಿಲ್ಲ ಫ್ರೆಂಡ್ಸ್? ಮತ್ತೆ ಒಂದು ರೀಕ್ಯಾಪ್ ಮಾಡೋದಾದರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಈಗ ಮಾಡ್ತಿರೋದು, ಪ್ರೆಸೆಂಟ್ ಇಸ್ ನಾವು, ಪಾಸ್ಟ್ ಇಸ್ ಹಿಂದೆ ಆಗಿರೋದು, ಫ್ಯೂಚರ್ ಇಸ್ ಭೂತಕಾಲ, ನಮಗೆ ಗೊತ್ತಿಲ್ಲ ಏನಾಗುತ್ತೆ ಫ್ಯೂಚರಲ್ಲಿ ಅಂತ, ರೈಟ್? ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಹಿಮಾ ರೀಡ್ಸ್ ಬುಕ್ ಇನ್ ಲೈಬ್ರರಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಐ ಆಮ್ ರೀಡಿಂಗ್ ಅಂದರೆ ಐ ಆಮ್ ರೀಡಿಂಗ್ ಎ ಬುಕ್ ಇನ್ ದ ಲೈಬ್ರರಿ, ರೈಟ್? ಐ ಆಮ್ ರೀಡಿಂಗ್ ING. ಓಕೆ, ಮೇಕ್ ಎ ಪಾಯಿಂಟ್ ಆಫ್ ಇಟ್. ಪ್ರೆಸೆಂಟ್ ಐ ಆಮ್ ಸ್ಟಡಿಂಗ್ ಇನ್ ಎ ಹೈಸ್ಕೂಲ್. ಎಕ್ಸಾಂಪಲ್ ತಗೊಳ್ಳೋದು, ಐ ಆಮ್ ಸ್ಟಡಿಂಗ್ ಇನ್ ಎ ಹೈಸ್ಕೂಲ್, ರೈಟ್? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಹಿ ಹ್ಯಾಸ್ ಮೇಡ್ ದಿಸ್ ಚಾರ್ಟ್,
ಹಿ ಹ್ಯಾಸ್ ಮೇಡ್ ದಿಸ್ ಚಾರ್ಟ್ ಮಾಡಿದ್ದೇನೆ. ಹಿ ಹ್ಯಾಸ್ ಮೇಡ್ ದ ಚಾರ್ಟ್ ರೆಡಿ, ರೈಟ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಹಿ ಹ್ಯಾಸ್ ಬೀನ್ ವರ್ಕಿಂಗ್ ಸಿನ್ಸ್ 2000. ಸಿಂಪಲ್ ಪಾಸ್ಟ್, ಪಾಸ್ಟ್ ನಾನು ನಿಮ್ಗೆ ಹೇಳಿದೆ. ಪಾಸ್ಟ್ ಅಂದರೆ ಏನು? ನಡೆದೋಗಿದೆ. ಸಿಂಪಲ್ ಪಾಸ್ಟ್ ಟೆನ್ಸ್, ಸಬ್ಜೆಕ್ಟ್ ಪ್ಲಸ್ ದ ವರ್ಬ್ ಫಾರ್ಮ್ ಆಫ್ ಎ ಟು ಫಾರ್ಮ್ಯಾಟ್ ಆರ್ ಎ ಇರ್ರೆಗ್ಯುಲರ್ ವರ್ಬ್. ನಾನು ಹೇಳ್ತೀನಿ ಇರ್ರೆಗ್ಯುಲರ್ ವರ್ಬ್ ಅಂದರೆ ಏನು ಅಂತ ನಿಮ್ಗೆ ಹೇಳ್ತೀನಿ. ಹಿ ಕಂಪ್ಲೀಟೆಡ್ ದ ಅಸೈನ್ಮೆಂಟ್. ಆಗೋಗಿದೆ. ಹೇಮಾ ಹ್ಯಾಸ್ ಫಿನಿಶ್ ದ ಕ್ಲಾಸ್. ಹೇಮಾ ಇಸ್ ಡೂಯಿಂಗ್ ದ ಕ್ಲಾಸ್ ನೌ. ಹೇಮಾ ವಿಲ್ ಡೂ ದ ಕ್ಲಾಸ್ ಆರ್ ನಾಟ್, ವಿ ವಿಲ್ ನಾಟ್ ಬಿ ನೋಯಿಂಗ್. ಹೇಮಾ ಹ್ಯಾಸ್ ಕಂಪ್ಲೀಟೆಡ್ ದ ಕ್ಲಾಸ್, ರೈಟ್. ಐ ಹೋಪ್ ಐ ಆಮ್ ವೆರಿ ಕ್ಲಿಯರ್ ವಿತ್ ದಿಸ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಹಿಂದೆ ನಡೆದಿರೋದನ್ನ ಸಿ ಫ್ರೆಂಡ್ಸ್, ಇಲ್ಲಿ ನೋಡಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಅದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಸಬ್ಜೆಕ್ಟ್ ಪ್ಲಸ್ ವಾಸ್ ಆರ್ ವೇರ್ ಪ್ಲಸ್ ದಿ ವರ್ಬ್ ಫಾರ್ಮ್ ಆ್ಯಂಡ್ ದ ING. ಹಿ ವಾಸ್ ರೀಡಿಂಗ್ ದ ಬುಕ್. ಹಿ ವಾಸ್ ರೀಡಿಂಗ್ ದ ಬುಕ್. ಶಿ ರೀಡ್ಸ್, ನೋಡಿ, ಐ ಆಮ್ ಸ್ಟಡಿಂಗ್ ಇನ್ ದಿ ಹೈ ಸ್ಕೂಲ್. ಹಿ ವಾಸ್ ರೀಡಿಂಗ್ ದ ಬುಕ್. ಹಿ ವಾಸ್ ರೀಡಿಂಗ್, ಹಿ ಈಸ್ ರೀಡಿಂಗ್ ಅಂತ ಹೇಳ್ತಿಲ್ಲ. ಹಿ ವಿಲ್ ಬಿ ರೀಡಿಂಗ್ ನಮ್ಗೆ ಗೊತ್ತಿಲ್ಲ. ಹಿ ವಾಸ್ ರೀಡಿಂಗ್ ನಾವು ನೋಡಿದ್ವಿ, ಅವ್ರ ಬುಕ್ ಓದ್ತಾ ಇದ್ದಿದ್ದು ನಾವು ನೋಡಿದ್ವಿ, ರೈಟ್. ಇವತ್ತು ನಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ದ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾಡ್ತಾ ಇದ್ದೀನಿ. ಸುಮಾರು 6 ಟೆನ್ಸ್ನ ಇವತ್ತು ನಾನು ಕವರ್ ಮಾಡಿದ್ದೀನಿ. ನಿಮಗೆ ಏನಾದ್ರು ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮೀ ಇನ್ ದ ಕಮೆಂಟ್ ಸೆಕ್ಷನ್. ಐ ಆಮ್ ರೆಡಿ. ಇದು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನನಗೆ, ದಿಸ್ ಇಸ್ ಎ ರಿಕ್ವೆಸ್ಟೆಡ್ ವಿಡಿಯೋ. ನೀವು ಎಷ್ಟು ಸಲ ನನಗೆ ಇದನ್ನು ಮಾಡು ಅಂತೀರಾ, ಐ ಆಮ್ ಹಿಯರ್ ಟು ಟೀಚ್ ಯು. ಅಂಟೆ ನಿಮಗೆ ಬರೋವರೆಗೂ ನಾನು ಇರೋದೇ ಇಲ್ಲಿ. ನನ್ನ ವರ್ಕೇ ಅದು ಅಲ್ವಾ, ನನ್ನ ಕೆಲಸನೇ ಅದು. ಕಾಯಕವೇ ಕೈಲಾಸ ಅನ್ನೋ ನಿಟ್ಟಿನಲ್ಲಿ ನಿಮಗೆ ಇದೇನೋ ಕೆಲವ್ರಿಗೆ ಒಂದಿನದಲ್ಲಿ ಅರ್ಥ ಆಗುತ್ತೆ, ಕೆಲವ್ರಿಗೆ 100 ದಿನ ತೊಗೊಳುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸೇಮ್ ಕಾನ್ಸೆಪ್ಟ್. ಸೊ ಆ ನಿಟ್ಟಿನಲ್ಲಿ ಐ ಆಮ್ ಹಿಯರ್ ಟು ಹೆಲ್ಪ್ ಯು. ನೆವರ್ ಮೈಂಡ್, ನನ್ನ ಬೇಜಾರು ಒಂಚೂರು ಮಾಡ್ಕೊಳ್ಳಲ್ಲ. ಐ ಆಮ್ ಹಿಯರ್ ಟು ಟೀಚ್ ಯು 1000 ಟೈಮ್ಸ್, ಮೋರ್ ದೆನ್ 1000 ಟೈಮ್ಸ್, ಓಕೆ, ಇಫ್ ಯು ಆರ್ ಲರ್ನಿಂಗ್. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು 6 ಮಾಡ್ಕೊಂಡು ಹೋಗೋಣ. ದೇ ಆರ್ 6 ಇನ್ಸ್ಟೆನ್ಸಸ್, ಓಕೆನಾ. ನಾಳೆ ಕ್ಲಾಸಲ್ಲಿ ಆಲ್ಮೋಸ್ಟ್ ಎಲ್ಲ ಮುಗಿಸೋ ಟ್ರೈ ಮಾಡ್ತೀನಿ. ನನಗೆ ಹರಿಬರಿ ಮಾಡೋಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ, ಓಕೆನಾ. ಆ ನಿಟ್ಟಿನಲ್ಲಿ ಇವತ್ತಿನ ಕ್ಲಾಸ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಯಾವ ಟೆನ್ಸಲ್ಲಿ ಡೌಟ್ ಇದೆ ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನ್ ಹಾಕಿ ಅಂತ ಹೇಳ್ತಾ ಹೋಗ್ಬರಲ್ಲ. ಥ್ಯಾಂಕ್ ಯು. ವಿಡಿಯೋ ನಾನು ಇಲ್ಲೇ ಎಡ್ ಮಾಡ್ತಾ ಇದ್ದೀನಿ. ನಾನು ಹೇಮಾ ಹೋಗ್ಬರಲ್ಲ. ನಾಳೆ ಟೆನ್ಸಸ್ ಮತ್ತೆ ಕಂಟಿನ್ಯೂ ಆಗುತ್ತೆ. ಏನಾದ್ರು ಇವತ್ತು ಮಾಡಿದ್ದು ಈ 6ರಲ್ಲಿ ನಾನು ನಿಮ್ಗೆ ಡೌಟ್ ಇತ್ತು ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ. ಐ ವಿಲ್ ರಿಪೀಟ್ ಇಟ್. ನನಗೆ ಬೇಜಾರೇ ಇಲ್ಲ, ಏನಪ್ಪ ಈ ಸಲ ಕೆಟ್ಟದ್ದು. ಐ ಆಮ್ ಹಿಯರ್ ಟು ಹೆಲ್ಪ್ ಯು, ರೈಟ್. ಇದು ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ. ನಿಮ್ಗೆ ಏನಾದ್ರು ಡೌಟ್ ಇದೆ ಕಮೆಂಟ್ ಸೆಕ್ಷನ್ ಹಾಕಿ ಅಂತ ಹೇಳ್ತಾ ನಾನು ಹೋಗಲ್ಲ. ಎಲ್ಲ